ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಇವತ್ತು ಶುಕ್ರವಾರದಿಂದ ಪ್ರಾರಂಭವಾಗಿದೆ. ಇವತ್ತು ಎಲ್ಲ ಗ್ರಾಮಗಳಿಂದ ದೀಪದ ಆರತಿಗಳನ್ನು ತಗೊಂಬಂದು ಎಲ್ಲರೂ ಕೂಡ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಜಾತ್ರೆಯ ವಿಶೇಷ ಅಂತ ಏನಪ್ಪ ಅಂತ ಹೇಳಿದ್ರೆ, ವಿಶ್ವವಿಖ್ಯಾತ ಒಂದು ಕುರ್ಜಿಗಳು ಏನು ನಾವು ಇವತ್ತು ತೇರು ಅಂತ ಹೇಳ್ತೀರಿ, ಇವತ್ತು ವಿಶ್ವದಲ್ಲೇ ಕೂಡ ಇಷ್ಟೊಂದು ತೇರುಗಳು ಕೂಡ ಎಲ್ಲಿ ಕೂಡ ಬರೋದಿಲ್ಲ. ಯಾಕಂತ ಹೇಳಿದ್ರೆ 1-2 ತೇರುಗಳು ಬರ್ತದೆ. ನಮ್ಮ ಒಂದು ಈ ಮದ್ದೂರಮ್ಮನ ಒಂದು ಜಾತ್ರೆಗೆ ಸುಮಾರು 17 ತೇರುಗಳು ಈ ವರ್ಷ ಬರ್ತಾಯಿದೆ. ಚಕ್ಸಂದ್ರ, ಕೊಡ್ತಿ, ಸೂಲ್ಕುಂಟೆ, ಆರೋಹಳ್ಳಿ, ಕಗ್ಲಿಪುರ, ನಾರಾಯಣಘಟ್ಟ, ರಾಮಸಾಗರ, ಈಲಲಿಗೆ, ಗೂಡುಮಂಗಲ, ಸಿಂಗನಗರ, ಲಕ್ಷ್ಮಣಪುರ, ಗೋವಿನಶೆಟ್ಟಿಪಳ್ಯ, ಕೋರಮನಗರ, ದೊಡ್ಡನಾಮಂಗಲ, ಗಟ್ಟಳ್ಳಿ ಮತ್ತು ರಾಯಸಂದ್ರ, ಸಂಜೀವನಗರ ಸುಮಾರು 17 ಗ್ರಾಮಗಳಿಂದ ಬರ್ತಾಯಿದೆ. ಇವತ್ತು ಎಲ್ಲರೂ ಕೂಡ 80 ಅಡಿಗೆ ಈ ಥರ, ಯಾಕಂತ ಹೇಳಿದ್ರೆ ಇಷ್ಟು ದಿನ ಕೂಡ ಇಷ್ಟಾನುಸಾರ ಕಟ್ತಾಯಿದ್ರು. ಕಳೆದ ಬಾರಿ ಒಂದು ಅನಾಹುತದಿಂದ ಯಾರೂ ಕೂಡ ಆಗೋದು ಬೇಡ ಅಂತೇಳಿ ಎಲ್ಲರೂ ಕೂಡ ಸರ್ವಸಮ್ಮತವಾಗಿ ಎಲ್ಲರೂ ಕೂಡ ಭಕ್ತರು ಮತ್ತು ಗ್ರಾಮಸ್ಥರುಗಳು ಎಲ್ಲರೂ ಸೇರಿಕೊಂಡು ಒಮ್ಮತದಿಂದ 80 ಅಡಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಸೇರಿದಾಗ ತೀರ್ಮಾನ ತಗೊಂಡು ಈ ವರ್ಷ ನಾವೆಲ್ಲರೂ ಕೂಡ ಇನ್ಸ್ಪೆಕ್ಷನ್ ಮಾಡಿದಾಗ ಎಲ್ಲರೂ ಕೂಡ 80 ಅಡಿ ಕ್ರಾಸ್ ಯಾರೂ ಮಾಡಿಲ್ಲ. 80 ಅಡಿ ಒಳಗಡೆ ಮಾಡಿಕೊಂಡು ವಿಜೃಂಭಣೆಯಿಂದ ಅಲಂಕರಿತವಾಗಿ ತೆರೆಗಳನ್ನ ಕಟ್ಟಿದ್ದಾರೆ. 4 ಗಂಟೆಗೆ ಉಸ್ಕೂರು ಗ್ರಾಮಕ್ಕೆ ಈ ಒಂದು ದೇವಸ್ಥಾನ ಸನ್ನಿಧಾನಕ್ಕೆ ಆಗಮಿಸ್ತಾ ಇದೆ. ಅದೇ ರೀತಿಯಲ್ಲಿ ಭಾನುವಾರ ಮಧ್ಯಾಹ್ನ ಮಕ್ಕಳ ಸಿಡಿರ್ತದೆ. ರಾತ್ರಿ ಸುಮಾರು 53 ಪಲ್ಲಕ್ಕಿಗಳು ಈ ಒಂದು ದೇವಸ್ಥಾನ ಸಮೀಪಕ್ಕೆ ಆಗಮಿಸ್ತದೆ. ಮತ್ತು ರಾತ್ರಿಗೆ ಧರ್ಮರಾಜ ಸ್ವಾಮಿ ಕರಗ ಮಹೋತ್ಸವ ಕೂಡ ನಡೀತಾ ಇದೆ. ಆಗಬಾರ್ದು ಒಂದು ಅನಾಹುತ ಆಗಿರೋ ಕಾರಣದಿಂದ ಎಲ್ಲರೂ ಕೂಡ ನಾವು ಎಚ್ಚೆತ್ತುಕೊಂಡು ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಯಾಕಂದರೆ ಪ್ರತಿಯೊಂದು ಜೀವ ಕೂಡ ಅಮೂಲ್ಯವಾದದ್ದು. ಮಾನವ ನಿರ್ಮಿತ ನಾವು ಮಾಡ್ಕೊಳ್ತಾ ಇರೋದು ಈ ಜಾತ್ರೆ ಇವೆಲ್ಲ ಉತ್ಸವಗಳು ಕೂಡ ನಾವೇ ಮಾಡ್ಕೊಳ್ತಾ ಇರೋದು. ನಮ್ಮದೇ ಇನ್ನೊಬ್ಬರಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ಎಲ್ಲರೂ ಕೂಡ ಇವತ್ತು ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇಲ್ಲ ಸಮಿತಿ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ನಮ್ಮಿಂದ ಸ್ವಯಂಕೃತವಾಗಿ ಅನಾಹುತಗಳಾಗಬಾರ್ದು ಅನ್ನೋ ಕಾರಣದಿಂದ ಈ ರಸ್ತೆಗಳು ಏನು ಇವತ್ತು ಹದಗೆಟ್ಟಿದ್ವೋ ಅವೆಲ್ಲ ಸರಿಪಡಿಸ್ಕೊಂಡು ಯಾವುದೇ ಕಾರಣಕ್ಕೂ ಏನು ಆಗಬಾರ್ದು, ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಜಗದೀಶ್ ಸಾಹೇಬರು ಮತ್ತು DCP ಆದಂಥ ನಾರಾಯಣ ಸಾಹೇಬರ ನೇತೃತ್ವದಲ್ಲಿ ಏನೇ ಕಾರಣಕ್ಕೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಎಲ್ಲರೂ ಕೂಡ ಒಮ್ಮತದಿಂದ ಇವತ್ತು ಕೈ ಜೋಡಿಸಿ ಮಾಡೋದ್ರಿಂದ ಯಶಸ್ವಿ ಆಗ್ತದೆ ಈ ಜಾತ್ರೆ. ಮೊದಲಿನಿಂದಲೂ ಒಂದು ಗ್ರಾಮಗಳ ಒಂದು ರಾಗಿ ಕಣಜ ಅಂತ ಕರಿತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಉಸ್ಕೂರು ಮದ್ದೂರಮ್ಮ ಜಾತ್ರೆ ಏನಿದೆ, ಇದು 101 ಗ್ರಾಮಗಳು ಸೇರಿ ಮಾಡುವಂತಹ ಜಾತ್ರೆ. ಜೊತೆಗೆ ಇಂದಿನ ಕಾಲದಲ್ಲಿ ಸುಮಾರು 70-80 ವರ್ಷಗಳ ಹಿಂದೆ 101 ತೇರುಗಳು ಕೂಡ ಈ ಉಸ್ಕೂರು ಊರು ಬರ್ತಾಯಿತ್ತು ಅಂತ ಒಂದು ಪ್ರತೀತಿ ಇದೆ. ದಿನ ಅಭಿವೃದ್ಧಿ ಆದಷ್ಟು, ನಗರ ಪ್ರದೇಶ ಜಾಸ್ತಿ ಆದಷ್ಟು ಸಾಕಷ್ಟು ಗ್ರಾಮಗಳು ವಿದ್ಯುದೀಕರಣ ಆದಮೇಲೆ, ರೈಲ್ವೆ ಟ್ರ್ಯಾಕ್ ಬಂದ ಮೇಲೆ ಸಾಕಷ್ಟು ಗ್ರಾಮಗಳಿಂದ ತೇರು ಅಂತ ಕುರ್ಜಿಗಳು ಏನಂತೀವ ಅದು ಬರ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಇದು ಉಸ್ಕೂರು ಮದ್ದೂರಮ್ಮ ಜಾತ್ರೆ ಏನಿದೆ, ಇಡೀ ರಾಜ್ಯದಲ್ಲಿ ಏಕೈಕ ಒಂದು ಪ್ರಸಿದ್ಧಿಯಾದಂತಹ ಸ್ಥಳ. ಆದ್ರೂ ಈ ಉಸ್ಕೂರು ಏನು ಗ್ರಾಮ ಇದೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಸಾಕಷ್ಟು ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇವತ್ತು ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ತನ್ನದೇ ಆದ ಒಂದು ಇತಿಹಾಸವನ್ನು ಇದೆ. ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ, ಮೈಸೂರು ಕಾಲದಲ್ಲಿ ಇವರು ರಾಜ್ಯಭಾರ ಮಾಡ್ತಾಯಿದ್ದಾಗ ಟಿಪ್ಪು ಸುಲ್ತಾನ್ ಅವರು ತಮಿಳ್ನಾಡು ಕಡೆಗೆ ದಂಡೆತ್ತಿ ಹೋಗ್ತಾ ಇದ್ದಾಗ ಇಲ್ಲಿ ವಿಶ್ರಾಂತಿ ಪಡ್ಕೊಳಕ್ಕೆ ಬರ್ತಾಯಿದ್ರು. ಆ ನಿಟ್ಟಿನಲ್ಲಿ ಇಲ್ಲಿ ದೇವರು ಇರೋದು ಸರಿಯಾಗಿ ಒಂದು ಗೊತ್ತಾಗಿದ್ದ ಕೆಲವು ಅನಾಹುತಗಳಾದಾಗ ಆ ಕಾಲದಲ್ಲಿ ಇದ್ದಂತಹ ಏನು ಈ ಗ್ರಾಮ ದೇವತೆ ಟಿಪ್ಪು ಸುಲ್ತಾನ್ ಅವರ ಒಂದು ಕೆಲವು ಏನು ಜೊತೆಯಲ್ಲಿ ಬಂದಿದ್ದ ಸೈನಿಕರಿಗೆ ಅವರಿಗೆ ತೊಂದರೆ ಉಂಟು ಮಾಡ್ತು ಅನ್ನೋ ಕಾರಣಕ್ಕೋಸ್ಕರ ಆಗಿನ ಟಿಪ್ಪು ಸುಲ್ತಾನರು ಇರುವ ವಜ್ರ ವೈಡೂರುಗಳನ್ನು ದೇವಿಗೆ ಕಾಣಿಕೆಯಾಗಿ ನೀಡಿದ ಕಾರಣಕ್ಕೋಸ್ಕರ ಅವ್ರಿಗೇನು ಬಂದಿತ್ತು ಅವರ ತೊಂದರೆಗಳು ಅವೆಲ್ಲ ನಿವಾರಣೆ ಆಯಿತು ಅಂತ ಒಂದು ಪ್ರತೀತಿ ಈಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಆ ಒಂದು ದೇವಿಗೆ ಸಮರ್ಪಣೆ ಮಾಡುವ ಪ್ರತಿ ವರ್ಷ ಏನು ಮಾಡ್ತಾಯಿದ್ದೀವಿ, ಆ ಒಂದು ವಜ್ರಾಭರಣಗಳು ಆನೇಕಲ್ನ ಖಜಾನೆಯಲ್ಲಿ ಇದೆ. ಪ್ರತಿಯೊಂದು ವರ್ಷ ಹಬ್ಬದ ಸಂದರ್ಭದಲ್ಲಿ ಅದನ್ನು ಹಾಕ್ತಾರೆ. ಜನರು ಕೂಡ ಅದನ್ನ ಕಣ್ತುಂಬಿ ನೋಡ್ತಾರೆ.